ಧನುಸ್ಸು ರಾಶಿ ಬೆಳಗ್ಗೆ ಎದ್ದಾಗನಿಂದ ಏನೋ ಒಂದು ರೀತಿಯ ಕಿರಿಕಿರಿ ನಿಮ್ಮನ್ನು ಕಾಡ್ತಕ್ಕಂಥದ್ದು. ನಿಮಗೆ ತಾಳ್ಮೆ ಅಂತಕ್ಕಂಥದ್ದು ತುಂಬ ಪರೀಕ್ಷೆ ಆಗತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ದಿನಪೂರ್ತಿ ಹಾಳಾಗತ್ತೆ. ತಾಳ್ಮೆಯಿಂದ ವರ್ತಿಸಿ ಸ್ವಲ್ಪ ಸಮಾಧಾನ ನಿಮ್ಮ ಪರವಾಗಿರ್ತಕ್ಕಂಥದ್ದು. ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡೋ ಸಿದ್ಧತೆಯಲ್ಲಿರ್ತೀರಿ. ಯಾವುದೋ ಖುಷಿ ಬೇಕು, ಏನೋ ನನಗೆ ಆನಂದ ಆಗಬೇಕು ಅಂತಕ್ಕಂತಹ ವಿಚಾರವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರ್ತೀರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಬೇಕಾದಂಥದ್ದು. ಯಾವುದೇ ಕೆಲಸವನ್ನು ತುಂಬ ಚಿಂತನೆ ಮಾಡಿ, ತುಂಬ ಯೋಚನೆ ಮಾಡಿ, ಸಾಧಕ ಬಾಧಕಗಳನ್ನು ಅರಿತು ಅದರಿಂದ ಆಗತಕ್ಕಂತಹ ಅನಾಹುತಗಳ ಬಗ್ಗೆ ಗಮನ ಇಟ್ಟು ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ರೀತಿ ಆಲೋಚನೆ ಮಾಡಿ ಯಾವುದೇ ದೊಡ್ಡ ಕೆಲಸಗಳಿರಲಿ, ಅದು ದುಸ್ಸಾಹಸ ಅಂತ ಬೇರೆಯವರು ಅಂದುಕೊಂಡ್ರೂ ಪರವಾಗಿಲ್ಲ, ನೀವು ಮುಂದುವರೆದ್ರೆ ಶುಭ ಇದೆ. ಯೋಚನೆ ಇಲ್ಲ, ತರಾತುರಿಯಲ್ಲಿ ನಾನು ಆ ಕೆಲಸವನ್ನು ಮಾಡೇ ಬಿಡ್ತೀನಿ ಅಂತಕ್ಕಂತಹ ಹುಂಬುತನ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವುದು ಬೇಕು ಆಯ್ಕೆ ನಿಮ್ಮದಾಗಿರ್ತಕ್ಕಂಥದ್ದು. ಸಮಯ ಮಾಡಿಕೊಂಡು ಸ್ವಲ್ಪ ಸಮಯವನ್ನು ಉತ್ತಮರ ಅನುಭವಿಗಳ ಒಡನಾಟಕ್ಕೋಸ್ಕರವಾಗಿ ಮೀಸಲಿಟ್ಕೊಳ್ಳಿ. ಅವರನ್ನು ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನಿಮಗೆ ಅದು ದಾರಿದೀಪವಾಗ್ತಕ್ಕಂಥದ್ದು. ನಿಮ್ಮ ಒತ್ತಡವನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಯಾರ ಮೇಲೂ ಕೂಡ ಹೇರಬಾರದು. ನಿಮಗಿರ್ತಕ್ಕಂತಹ ಒತ್ತಡ ನಿಮ್ಮ ವೈಯಕ್ತಿಕವಾದಂತಹ ಪ್ರಭಾವದಿಂದ, ವೈಯಕ್ತಿಕವಾದಂತಹ ವಿಚಾರದಿಂದ, ವೈಯಕ್ತಿಕವಾದ ನಡವಳಿಕೆಯಿಂದ, ನುಡಿಯಿಂದ ಆಗಿರ್ತಕ್ಕಂಥದ್ದು. ಅದಕ್ಕೆ ಬೇರೆ ಯಾರೂ ಕಾರಣರಾಗಿರೋದಿಲ್ಲ. ಹಾಗಾಗಿ ಯಾರ ಮೇಲೂ ಕೂಡ ಆ ಒತ್ತಡವನ್ನು ಹೇರಬಾರ್ದು ಅಂತಕ್ಕಂಥದ್ದು. ಹಸುವಿಗೆ ಅನ್ನ ಮತ್ತು ಬೆಲ್ಲವನ್ನು ಕೊಡಿ. ನೀವು ನಗರವಾಸಿಗಳಾಗಿದ್ದರೆ ಅದಕ್ಕೆ ಸ್ವಲ್ಪ ಕಷ್ಟವಾಗಬಹುದು, ಆಗ ಗೋವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ತುಂಬ ಆತಂಕ ಪಡಬೇಕಾದಂತಹ ದಿವಸ. ತುಂಬ ಚಿಂತೆ, ಕೊರಗು ಮನಸ್ಸಿನಲ್ಲಿ ಉದ್ಭವವಾಗತಕ್ಕಂತಹ ದಿವಸ. ಇದರಿಂದ ಕುಗ್ಗಿ ಹೋಗ್ತೀರಿ. ಮಾನಸಿಕವಾಗಿ ನಿಮಗೆ ಸ್ಥಿಮಿತತೆ ಅಂತಕ್ಕಂತಹದ್ದು ಕಳ್ಕೊಳ್ಬೇಕಾಗತ್ತೆ. ತಾತ್ಕಾಲಿಕವಾಗಿ ಸಾಲವನ್ನು ನಿಮ್ಮನ್ನು ಕೇಳುವಂಥವ್ರಿಗೆ ನೀವು ತಡೆ ಹಿಡಿಬೇಕಾಗತ್ತೆ. ಸ್ವಲ್ಪ ಹಣ ಕೊಟ್ಟಿರಿ, ಸ್ವಲ್ಪ ದಿವಸದ ಮಟ್ಟಿಗೆ ಮತ್ತೆ ಹಿಂದಿರುಗಿಸ್ತೀನಿ ಅಂತ ಹೇಳಿ ಕೇಳುವಂಥವರು ಯಾರಿರ್ತಾರೆ ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಪುನಃ ಆ ಹಣ ಸಂಗ್ರಹ ಮಾಡಬೇಕಾದ್ರೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ವೈಯಕ್ತಿಕವಾಗಿ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆ ಇರತಕ್ಕಂಥದ್ದು. ಹಾಗಾಗಿ ನೀವು ಆ ವಿಷಯದಲ್ಲಿ ಬಹಳ ಸಮಾಧಾನವನ್ನು ಪಟ್ಟುಕೊಳ್ಬೋದು. ನಿಮ್ಮ ಖ್ಯಾತಿಗೆ ಅಪಕೀರ್ತಿ ಬರುವಂಥ ಜನ ನಿಮ್ಮ ಜೊತೆಯಲ್ಲಿ ಇರ್ತಾರೆ, ಅವರನ್ನು ಗುರುತಿಸ್ಕೊಳ್ಬೇಕು. ಕೇವಲ ಹೊಗಳ ಭಟ್ರನ್ನು ಜೊತೆಯಲ್ಲಿ ಇಟ್ಟುಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರತಕ್ಕಂತಹದ್ದು. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಆರ್ಥಿಕವಾದಂತಹ ಸಹಾಯ ಸಿಕ್ಕತ್ತೆ. ಹಾಗಾಗಿ ನೀವೇನಾದರೂ ಒಂದಷ್ಟು ವ್ಯವಹಾರಾದಿಗಳನ್ನು ಮಾಡಬೇಕು ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅದೆಲ್ಲವೂ ಕೂಡ ನಿಮಗೆ ಸಾಕಾರವಾಗ್ತಕ್ಕಂತಹ ಸಮಯ ಒದಗಿದೆ ಅಂತ ಹೇಳಬೇಕಾಗತ್ತೆ. ಹಣದ ಹಿಡಿತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವಮಾನಕ್ಕೆ ಕಾರಣವಾಗುತ್ತೆ. ಲೆಕ್ಕಾಚಾರವಾಗಿ ವ್ಯವಹಾರವನ್ನು ನಡೆಸಬೇಕಾದಂಥದ್ದು ಹೌದು, ಆದರೆ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಖರ್ಚು ಮಾಡೋದಕ್ಕೂ ಕೂಡ ಸಿದ್ಧರಾಗಿರಬೇಕು. ಎಲ್ಲವುದರಲ್ಲೂ ಕೂಡ ಲೆಕ್ಕಾಚಾರವನ್ನೇ ಹಾಕ್ತೀನಿ ಅಂತಾದಾಗ ಅಲ್ಲಿ ಬಂಧುತ್ವ ಆಗಲಿ, ವಿಶ್ವಾಸವಾಗಲಿ, ಗೆಳೆತನವಾಗಲಿ, ಕರ್ತವ್ಯವಾಗಲಿ, ಹಿರಿತನವಾಗಲಿ ಯಾವುದೂ ಕೂಡ ಉಳಿಯೋದಿಲ್ಲ. ಅದು ವ್ಯವಹಾರ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ವ್ಯವಹಾರ ಬೇರೆ, ವಿಶ್ವಾಸ ಬೇರೆ, ಅಥವಾ ಸಂಸಾರ ಬೇರೆ. ಇದೆಲ್ಲವನ್ನ ಬೇರೆ ಬೇರೆ ಸ್ತರಗಳಲ್ಲಿ ನಾವು ನೋಡಬೇಕಾದಂಥದ್ದು ಇರುತ್ತೆ. ಹಳೆಯ ಸ್ನೇಹಿತರು ಅಥವಾ ಬಂಧುಗಳ ಭೇಟಿಗೆ ನೀವು ಬಹಳ ಕಾತುರರಾಗಿರ್ತೀರಿ, ಆದರೆ ಅವಕಾಶ ಸಿಕ್ಕುವುದಿಲ್ಲ, ಅವಕಾಶವೇ ಆಗೋದಿಲ್ಲ. ನಿಮ್ಮ ಆಸೆ ನುಚ್ಚು ನೂರಾಗ್ತಕ್ಕಂಥದ್ದು, ನಿರಾಸೆ ಆಗ್ತಕ್ಕಂಥದ್ದು ಆಗತ್ತೆ. ಜೀವನಕ್ಕೆ ತೊಂದರೆ ಇಲ್ಲ, ಆದರೆ ಜೀವನಕ್ಕೆ ಅಭದ್ರತೆ ಕಾಡ್ತಕ್ಕಂಥದ್ದಿರುತ್ತೆ. ಸ್ಥಿರ ಮನಸ್ಕರಾಗಿರಿ. ಜೀವನ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಆರ್ಥಿಕವಾಗಿಯೋ ಅಥವಾ ವ್ಯಾವಹಾರಿಕವಾಗಿಯೋ. ಆದರೆ ಜೀವ ಅಂತಕ್ಕಂಥದ್ದು ಅಭದ್ರತೆಯಿಂದ ಕೂಡಿರುತ್ತೆ, ಅದನ್ನು ಗಮನಿಸಬೇಕಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ನಿಮ್ಮ
ಅನಿಸಿಕೆ, ಅಭಿಪ್ರಾಯಗಳು, ಆಸೆ, ಆಕಾಂಕ್ಷೆಗಳು ಸಂಪೂರ್ಣವಾಗಿ ಈಡೇರುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಅಶಕ್ತರಾಗಿದ್ದೀವಿ ಅಂತ ನಿಮಗೆ ಭಾಸ ಆಗುತ್ತೆ. ಅದು ನಿಮ್ಮ ಅನುಭವಕ್ಕೆ ಬರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಶಾರೀರಿಕವಾಗಿ ವಯೋಮಾನದ ದೃಷ್ಟಿಯಿಂದ ನೀವೇನಾದರೂ ಕುಗ್ಗಿದ್ರೆ ಅದಕ್ಕೆ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಆದರೆ ಅನಾರೋಗ್ಯಗಳು ನಿಮ್ಮನ್ನೇನಾದರೂ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದರೆ ನೀವು ಜಾಗ್ರತೆಯಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಮಾನಸಿಕವಾಗಿ ನೀವು ಯಾವಾಗಲೂ ಕೂಡ ತರುಣರಾಗಿರಬೇಕು. ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬಂತು, ಮನಸ್ಸಿಗೆ ಹೆದರಿ ನೀವು ನಿಮ್ಮ ಎಲ್ಲವನ್ನೂ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ತೀವಿ ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ. ಮಾನಸಿಕವಾಗಿ ಗಟ್ಟಿಗರಾಗಿರಬೇಕು, ದೃಢವಾದಂತಹ ನಿರ್ಧಾರಕ್ಕೆ ದಾರಿಯಾಗಬೇಕು. ಸ್ವಲ್ಪ ಚಟುವಟಿಕೆಗಳನ್ನು ತೋರಿಸ್ಬೇಕು, ಆಲಸ್ಯ ದೂರ ಆಗಬೇಕು. ಇಲ್ಲದೇ ಇದ್ದರೆ ಅದು ಮತ್ತೆ ತೊಂದರೆಗೆ ಅವಕಾಶ ಇರತಕ್ಕಂಥದ್ದು. ಜೀವನಕ್ಕೆ ಆಧ್ಯಾತ್ಮಿಕ, ವ್ಯಾವಹಾರಿಕ ಇವೆಲ್ಲವಕ್ಕೂ ಕೂಡ ಏನು ಬೇಕೋ ಅದನ್ನು ತಿಳ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಸರಿಯಾದಂತಹ ರೀತಿಯಲ್ಲಿ ಜೀವನಕ್ಕೆ ಯಾವುದು ಬೇಕು, ವ್ಯವಹಾರಕ್ಕೆ ಏನು ವಿಚಾರ ಬೇಕು, ಇವೆಲ್ಲವನ್ನು ಆಳವಾಗಿ ವಿಚಾರ ತಿಳ್ಕೊಂಡು ಮುಂದುವರಿಬೇಕಾದಂತಹದ್ದು. ಆಂಜನೇಯನಿಗೆ ಬಹಳ ಪ್ರಿಯವಾದಂತಹ ವಿಳ್ಳೆದೆಲೆ ಮತ್ತು ತುಳಸಿಯನ್ನು ಕೊಡಿ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.